ನಾನಾ ಕಾರಣಗಳಿಂದ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳವಾಡಿ ಅದೆಷ್ಟೋ ಜೋಡಿಗಳು ವಿಚ್ಛೇದನಕ್ಕಾಗಿ ಜೀವನಾಂಶಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲು ಏರಿವೆ. ನಾನೊಂದು ತೀರ ನೀನೊಂದು ತೀರ ಎನ್ನುವ ರೀತಿಯಲ್ಲಿ ಜೀವನ ಮಾಡ್ತಿದ್ದ ಜೋಡಿಗಳಿಗೆ ಇದೀಗ ನ್ಯಾಯಾಲಯ ಮಧ್ಯಪ್ರವೇಶಿಸಿ ಸತಿಪತಿಗಳನ್ನ ಮತ್ತೆ ಒಂದು ಮಾಡಿದೆ. ಈ ಕುರಿತು ವರದಿ ಇಲ್ಲಿದೆ. ವಿಚ್ಛೇದನ ಮತ್ತು ಜೀವನಾಂಶಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿದ ಜೋಡಿಗಳನ್ನ ಒಂದು ಮಾಡಿದ ನ್ಯಾಯಾಲಯ. ಲೋಕ್ ಅದಾಲತ್ ಮೂಲಕ ಮತ್ತೆ ಒಂದಾದ 22 ಜೋಡಿಗಳು. ಪರಸ್ಪರ ಸಿಹಿ ತಿನ್ನಿಸಿ ಕಹಿ ಮರೆತ ದಂಪತಿಗಳು. ಸಣ್ಣ ಪುಟ್ಟ ವಿಚಾರಗಳಿಗೆ ಅದೆಷ್ಟೋ ದಂಪತಿಗಳ ಮಧ್ಯೆ ಮನಸ್ತಾಪ ಬಂದು ವಿಚ್ಛೇದನಕ್ಕಾಗಿ ಜೀವನಾಂಶಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲು ಏರಿರುವ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇವೆ. ಆದರೆ ಇದೀಗ ದೂರವಾಗಿದ್ದ ದಂಪತಿಗಳನ್ನ ಮತ್ತೆ ಒಗ್ಗೂಡಿಸಿದ ಅಪರೂಪದ ಕ್ಷಣಕ್ಕೆ ದಾವಣಗೆರೆಯ ಕೌಟುಂಬಿಕ ನ್ಯಾಯಾಲಯ ಸಾಕ್ಷಿಯಾಗಿದೆ. ಹೌದು, ದಾವಣಗೆರೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಎನ್ ಹೆಗಡೆಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ದಾವಣಗೆರೆಯಲ್ಲಿ 14 ಜೋಡಿಗಳು ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಕಹಿಯನ್ನ ಮರೆತು ಮತ್ತೆ ಸಾಂಸಾರಿಕ ಜೀವನಕ್ಕೆ ಅಡಿಯಿಟ್ಟರು. ಈ ವರ್ಷದ 3ನೇ ರಾಷ್ಟ್ರೀಯ ಲೋಕ್ ಅದಾಲತನ್ನು ಹಮ್ಮಿಕೊಂಡಿದ್ದೀವಿ. ಲಾಸ್ಟ್ ಮಾರ್ಚ್ದಲ್ಲಿ ಒಂದು ಲೋಕ್ ಅದಾಲತ್ತು ಮತ್ತು ಜುಲೈದಲ್ಲಿ ಒಂದು ಲೋಕ್ ಅದಾಲತ್ ಆಗಿತ್ತು. ಇದು 3ನೇ ಲೋಕ್ ಅದಾಲತ್. ನಾವು ಲಾಸ್ಟ್ ಜುಲೈದಲ್ಲಿ ಲೋಕ್ ಅದಾಲತ್ ಮಾಡಿದಾಗ ಪೆಂಡಿಂಗ್ ಪ್ರಕರಣ ನ್ಯಾಯಾಲಯದಲ್ಲಿ ಯಾವುದಾದ್ರು ಪೆಂಡಿಂಗ್ ಪ್ರಕರಣ ಸುಮಾರು 7,900 ಪೆಂಡಿಂಗ್ ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ವಿ. ಜುಲೈದಿಂದ ಸೆಪ್ಟೆಂಬರು ಈಗ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಇದೆ, ನಾವು ಪ್ರಕರಣವನ್ನು ವಿಲೇವಾರಿ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ತುಂಬ ಚಿಂತೆ ಇತ್ತು ನನಗೆ. ಈಗ ಇವತ್ತು ನೋಡಿ, ನಿಮ್ಮ ಎದುರುಗಡೆ ಇದ್ದಾರೆ 14 ಜೋಡಿ ಕೌಟುಂಬಿಕ ನ್ಯಾಯಾಲಯ ಅವ್ರನ್ನ ಒಂದುಗೂಡಿಸಿ ಕಳಿಸಿದೆ. ಇದು ತುಂಬ ದೊಡ್ಡ ಸಾಧನೆ ಅಂತ ಅನಿಸ್ಬೋದು. ಏನಂತ ಹೇಳಿದ್ರೆ, ಇದಕ್ಕೆ ಎಲ್ಲರೂ ಕೂಡ ವಕೀಲರು ಮತ್ತು ಕಕ್ಷಿದಾರರು, ನಮ್ಮ ಸಂಧಾನಕಾರರು, ನ್ಯಾಯಾಲಯದ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ, ಹೆಚ್ಚಿನದಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಚಿರಋಣಿಯಾಗಿದ್ದೀನಿ. ಯಾಕೆ ಅಂತ ಹೇಳಿದರೆ, ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದರೆ ಅವ್ರಿಗೆ ತಮ್ಮದು ರೈಟ್ಸ್ ಏನಿದೆ, ನ್ಯಾಯಾಲಯದಲ್ಲಿ ಹೇಗೆ ಪ್ರಕರಣಗಳನ್ನ ನಾವು ವಿಲೇವಾರಿ ಮಾಡ್ಕೋಬೋದು ಹೇಳೋ ಒಂದು ದೃಷ್ಟಿಯಿಂದ ಅವ್ರಿಗೆ ಗೊತ್ತಾಗಿದೆ. ಇನ್ನೊಂದು ಏನು ಹೇಳಿದರೆ, ಈ ಲೋಕ ಅದಾಲತಲ್ಲಿ ಯಾಕೆ ವ್ಯಾಜ್ಯಗಳನ್ನು ಪರಿಹರಿಸ್ಕೊಳ್ಬೇಕು ಅಂತ ಹೇಳಿದರೆ, ಇದು ಅತಿ ಶೀಘ್ರವಾಗಿ ಒಬ್ಬರಿಗೆ ನ್ಯಾಯವನ್ನು ಕೊಡ್ಬೋದು ನಾವು, ಮತ್ತು ಕಡಿಮೆ ಖರ್ಚಿನಲ್ಲಿ ಕೂಡ ನ್ಯಾಯವನ್ನು ವಿತರಣೆ ಮಾಡ್ಬೋದು. ಅದೇ ರೀತಿ ಹರಿಹರದಲ್ಲಿ 3, ಚನ್ನಗಿರಿ ಹಾಗೂ ಜಗಳೂರಿನಲ್ಲಿ ತಲಾ 2 ಜೋಡಿಗಳು ಹಾಗೂ ಹೊನ್ನಾಳಿಯಲ್ಲಿ 1 ಜೋಡಿ ಸೇರಿ ಒಟ್ಟು 22 ಜೋಡಿಗಳು ಮತ್ತೆ ಒಂದಾದರು. ಈ ವರ್ಷದ 3ನೇ ಲೋಕ್ ಅದಾಲತ್ ಇದಾಗಿದ್ದು, ಇದರಲ್ಲಿ 7,042 ವಿವಿಧ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡವು. 14 ಜೋಡಿಗಳು ಇವತ್ತಿನ ದಿವಸ ಈ ಒಂದು ನಮ್ಮ 1.5 ತಿಂಗಳ ಒಂದು ಫಲವಾಗಿ 14 ಜೋಡಿಗಳು ಮತ್ತೆ ಏನನ್ನು ವ್ಯಾಜ್ಯಗಳನ್ನ ಸಣ್ಣ ಪುಟ್ಟ ಏನು ವಿಚಾರಕ್ಕಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದರು ಇವತ್ತು ಜೋಡಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ 14 ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಒಂದು ಚನ್ನಗಿರಿ ತಾಲೂಕಾ ನ್ಯಾಯಾಲಯದಲ್ಲಿ ಕೂಡ 2 ಜೋಡಿಗಳು ಈಗಾಗಲೇ ನಮ್ಮ ಪತ್ರಿಕಾ ಮಾಧ್ಯಮದ ಟಿವಿ ಮಾಧ್ಯಮದವರು ಈ ವಿಷಯವನ್ನು ಬಿತ್ತರಿಸಿದ್ದಾರೆ, ತಾವು ಈಗಾಗಲೇ ನೋಡಿರ್ಬೋದು. ಮತ್ತೆ ಜಗಳೂರು ಅಂತ ಒಂದು ಸಣ್ಣ ನ್ಯಾಯಾಲಯ ಅಂದ್ರೂ ಕೂಡ ಪರವಾಗಿಲ್ಲ, ಅಲ್ಲಿ ಕೂಡ 2 ಜೋಡಿಗಳು 4 ಜನ ದಂಪತಿಗಳು ಅಂತಂದ್ರೆ ಅವರು ಕೂಡ ತಮ್ಮ ಜೀವನವನ್ನ ಮತ್ತೆ ರಥಚಕ್ರವನ್ನ ಮತ್ತೆ ಓಡಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದುಗೂಡಿ ಹೋಗಿದ್ದಾರೆ. ಹಾಗಾಗಿ ಈ ಎಲ್ಲ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನ ನೀಡಬೇಕಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೇಳ್ಕೊತೀವಿ. ಅಷ್ಟೇ ಅಲ್ಲದೆ ಇವತ್ತಿನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ನಿನ್ನೆ ದಿವಸ ಹಂಗೆ ಮಾಡಬೇಕಾದ್ರೆ ನಮ್ಮ ನ್ಯಾಯಾಲಯದಲ್ಲಿ ಒಬ್ಬರು ಭಾಗ್ಯಶ್ರೀ ಅಂತ ಒಬ್ಬರು ಅಡ್ವೊಕೇಟ್ ಇದ್ದಾರೆ. ಅವರು ನಮ್ಮ ಸ್ನೇಹಿತರಿದ್ದಾರೆ ಸರ್. ಅವರು ಕಳೆದ ಬಾರಿ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಇಷ್ಟು ಜೋಡಿಗಳು ಒಂದಾಯ್ತು, ಎಷ್ಟು ಕೌಟುಂಬಿಕ ನಾನಾ ಕಾರಣಗಳಿಂದ ನ್ಯಾಯಾಲಯದ ಮೆಟ್ಟಿಲೇರಿದ್ದ ದಂಪತಿಗಳಿಗೆ ನ್ಯಾಯಾಧೀಶರು, ವಕೀಲರು, ಸಂಧಾನಕಾರರ ನೆರವಿನಿಂದ ಅವರ ಮನವೊಲಿಸಿ ಇದೀಗ ದಾವಣಗೆರೆಯಲ್ಲಿ 14 ಜೋಡಿಗಳು ವೈಮನಸ್ಸು ಬಿಟ್ಟು ಪರಸ್ಪರ ಆಹಾರ ಬದಲಿಸಿ ಹೊಸ ಜೀವನಕ್ಕೆ ನಾಂದಿ ಹಾಡಿದ್ದಾರೆ.
14 ಜೋಡಿಗಳದ್ದು ಒಂದೊಂದು ಕಥೆ ಇದ್ದು ಇದೀಗ ಎಲ್ಲ ವಿರಸ ಮನಸ್ತಾಪ ಮರೆತು ಪರಸ್ಪರ ಒಂದಾಗಿದ್ದಾರೆ. ಸತಿಪತಿಗಳು ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ನೋವು ಮರೆತು ಇದೀಗ ಮತ್ತೆ ಒಂದಾಗಿದ್ದಾರೆ ಎಂದು ನ್ಯಾಯಾಧೀಶರು ಹೇಳಿದ್ದು ಹೀಗೆ. ಸಿದ್ದೇಶ್ವರ ಶ್ರೀಗಳು ಒಂದು ಉತ್ತಮವಾದಂಥ ದಂಪತಿಗಳಿಗೋಸ್ಕರವಾಗಿ ಇರ್ತಕ್ಕಂಥ ಒಂದೇ ಒಂದು ಮಾತು ಹೇಳ್ತಿದ್ದಾನೆ. ಸಿದ್ದೇಶ್ವರ ಶ್ರೀಗಳೇನಾದರೂ ಸಾಗರ ದಾಟಬೇಕಾದಲ್ಲಿ ತೆಪ್ಪಬೇಕು, ಸಂಸಾರದಲ್ಲಿ ನಾವು ಸಾಗಬೇಕಾದರೆ ತೆಪ್ಪಗಿರಬೇಕು. ಸಾಗರ ಸಾಗುವಾಗ ತೆಪ್ಪದಲ್ಲಿ ಏನಾದರೂ ಬಿರುಕು ಬಂದರೆ ನೀರು ಬಂದಾಗ ನಾವು ಸಾಗರದಲ್ಲೇ ಮುಳುಗುತ್ತೇವೆ. ಸಂಸಾರದಲ್ಲಿ ನಾವು ತೆಪ್ಪಗಿಲ್ಲದೆ ಇದ್ದಾಗ ಏನಾದರೂ ಬಿರುಕು ಬಂದರೆ ಸಂಸಾರವೇ ಮುಳುಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನವ ಜೋಡಿಗಳಿಗೆ ಮತ್ತು ಕುಟುಂಬ ನ್ಯಾಯದಲ್ಲಿರ್ತಕ್ಕಂಥ ಎಲ್ಲ ಜೋಡಿ ವಿನಂತಿ ಮಾಡ್ತಾನೆ, ಏನೇ ಸಮಸ್ಯೆ ಇದ್ರೂ ಸಹಿತ ತೆಪ್ಪಗಾಗಿ ಆತ್ಮಸಾಕ್ಷಿಯಾಗಿ ಇಟ್ಕೊಂಡು ಒಂದು ಕಿವಿ ಮೂರು ಇಟ್ಕೋಬೇಕು. ಯಾವಾಗತ್ತು ಈ ಕಡೆ ಕಿವಿ ಕೇಳ್ತು ಕೆಪ್ಪಾಗಿರಬೇಕು, ಬಾಯಿ ಮೂಗನಾಗಿರ್ಬೇಕು, ಸಲ ಸಂದರ್ಭದಲ್ಲಿ ನಾವು ಕುರುಡನಾಗಿರ್ಬೇಕು. ಸಂಸಾರ ನೆಮ್ಮದಿಯ ಸಂಸಾರ ಸಾಗಬೇಕಾದರೆ ಕಿವುಡನಾಗಿ ಇರಬೇಕಾಗತ್ತೆ, ಮೂಗನಾಗಿ ಇರಬೇಕಾಗತ್ತೆ, ಕುರುಡನಾಗಿ ಇರಬೇಕಾಗತ್ತೆ. ಅಂದಾಗ ನಮ್ಮ ಸಂಸಾರ ಸರಳವಾಗುತ್ತೆ. ಅದಕ್ಕೋಸ್ಕರ ನವಜೋಡಿಗಳಿಗೆ ಅಥವಾ ಈಗಿರ್ತಕ್ಕಂಥ ಜೋಡಿಗಳು ಹೇಳ್ತಾ ಇರ್ತಾನೆ, ಇದ್ದಂಥ ಸಮಸ್ಯೆ ಏನೇ ಇದ್ದರೂ ಸಹಿತ ಅದರ ಬಗ್ಗೆ ಆಗಿಂದಾಗೆ ಹೇಗಪ್ಪ ಅದು ಸಿಟ್ಟು ಗಾಳಿ ರೀತಿ ಇರಬೇಕು. ಸಿಟ್ಟು ಯಾವಾಗಾತು ಗಾಳಿ ರೀತಿ ಇರಬೇಕು. ಮತ್ತು ತಾಳ್ಮೆನೇ ಇದ್ದರೆ ಬೆಟ್ಟದ ರೀತಿಯಲ್ಲಿ ಇರಬೇಕು ಅಂತ. ತಾಳ್ಮೆ ಬೆಟ್ಟದ ರೀತಿಯಲ್ಲಿದ್ದಾಗ, ಸಿಟ್ಟು ಗಾಳಿಯ ರೂಪದಲ್ಲಿದ್ದಾಗ ಸಂಸಾರ ನೆಮ್ಮದಿಯಿಂದ ಇರುತ್ತೆ. ಭಗವಂತ ನಿಮಗೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಒಟ್ಟಾರೆ ಜೀವನ ಮುಗಿದೇ ಹೋಯಿತು ಎನ್ನುವಷ್ಟರಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸಿ ದಂಪತಿಗಳ ಬಾಳಲ್ಲಿ ಹೊಸ ಭರವಸೆ ಮೂಡಿಸಿದೆ. ಏನೇ ಆಗಲಿ ಲೋಕ್ ಅದಾಲತ್ ಮೂಲಕ ದಾವಣಗೆರೆ ಕೌಟುಂಬಿಕ ನ್ಯಾಯಾಲಯ 14 ಜೋಡಿಗಳ ಬಾಳಲ್ಲಿ ಹೊಸ ಭಾಷೆ ಬರೆದಿರೋದಂತೂ ಸತ್ಯ.